ಸರ್ ಇನ್ನು ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ನೀವು ಎಡಿಟಿಂಗ್ ಮಾಡಿದ್ದೀರಾ ಆ್ಯಂಡ್ ಸಿನಿಮಾಟೋಗ್ರಫಿ ಮಾಡಿದ್ದೀರಾ, ಈಗ ಮ್ಯೂಸಿಕ್ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹಾಡು ಹಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಇನ್ನು ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಕೆಲಸ? ಯಾವ ಡಿಪಾರ್ಟ್ಮೆಂಟಲ್ಲಿ ಹುಡುಕ್ಬೇಕೀಗ? ಸದ್ಯಕ್ಕೆ ಡೈರೆಕ್ಷನ್ ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ. ಒಂದು ನನ್ನ ಮೈಂಡ್ ಸೆಟ್ಟಿಗೆ ಕ್ರೇಜಿಯಾಗಿ ಏನಾದರೂ ಒಂದು ಕತೆ ಸಿಕ್ಕಿದ್ರೆ, ಯಾಕಂದರೆ ಕತೆ ಹೊಳೆಯಲ್ಲ, ಯಾಕಂದರೆ ಕತೆ ಎಲ್ಲ ಮಾಡೋಕ್ಕೆ ಬರಲ್ಲ ನನಗೆ, ಅದೊಂದು ಒಪ್ಕೊತೀನಿ. ಸೊ ಯಾವುದಾದ್ರು ಒಂದು ಕ್ರೇಜಿಯಾಗಿ ಒಂದು ಕಾನ್ಸೆಪ್ಟ್ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡ್ತಿದ್ದೀನಲ್ಲ ಅದರಲ್ಲೊಂದು ಕಿಕ್ ಇದೆ, ಒಂದು ಮಜಾ ಇದೆ. ಸೊ ಈಗ ಮ್ಯೂಸಿಕ್ ಬಗ್ಗೆ ನಾನು ಒಂದು ಅನಲೈಸ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಪ್ರೊಡಕ್ಷನ್ನು. ಸೊ ಅದೊಂದು ಕಿಕ್ ಇದೆ, ಅದನ್ನೊಂದಷ್ಟು ದಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಒಳ್ಳೆ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋಣ ಅಂತಿದ್ದೀನಿ, ನೋಡೋಣ, ಅದೊಂದು ನೋಡೇ ಬಿಡೋಣ. ಯಾಕೆಂದರೆ ನಾವು ಕ್ಯಾಮ್ರಾ ಹಿಂದೆ ಕುತ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಬೈತಾ ಇರ್ತೀವಲ್ಲ, ಸೊ ಆ ಸೀಟಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ಅದನ್ನು ಅನುಭವಿಸಿ ನೋಡೋಣ ಅಂತ. ಆ್ಯಕ್ಚುಲಿ ಪಾಪ ಕಷ್ಟದ ಕೆಲಸ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಭಾಳ ಕಷ್ಟದ ಕೆಲಸ.